ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆಗಿತ್ತು ಗುರು ನಿಮ್ಗಳ ಜೊತೆ ಸಿಕ್ಕಿ ನಿಮ್ಗಳ ಹತ್ರ ಮಾತಾಡಿ. ಒಂದು 4-5 ಡೇಸ್ ಆಗ್ಬಿಟ್ಟಿತ್ತು. ಲಾಗ್ ಶೂಟು ಮಾಡಿಲ್ಲ, ಏನೂ ಇಲ್ಲ. ಸೊ ಇವತ್ತಿಂದ ಡ್ಯೂಟಿ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ದಿನ ಬಂದು 16ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲಕ್ಷ್ಮಿ ನಿಮ್ಗೆ ಚೆನ್ನಾಗಿ ಒಲಿಲಿ, ಚೆನ್ನಾಗಿ ಸಂಪಾದನೆ ಮಾಡ್ರಿ, ನೀವು ದುಡಿಯೋ ದುಡ್ಡು ನಿಮ್ ಕೈಲಿ ಉಳಿಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಹಾಗೆ ಇನ್ನೊಂದು, ನಿನ್ನೆ ಲಾಗ್ ಶೂಟ್ ಮಾಡಲಿಲ್ಲ, ಅದಕ್ಕೋಸ್ಕರ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ, ನನ್ನ ಸಬ್ಸ್ಕ್ರೈಬರ್ ದೇವರುಗಳಿಗೂ ಇದನ್ನ ತಿಳಿಸ್ತಾ ಇಲ್ಲಿಂದ ಡ್ಯೂಟಿ ಇವತ್ತು ಶುರು ಮಾಡೋಣ. ಆಕ್ಚುಲಿ ನಾನು ಇವತ್ತು 5 ಗಂಟೆಗೆ ಡ್ಯೂಟಿ ಶುರು ಮಾಡಿದ್ದು. ಒಂದು ಅಡ್ವಾನ್ಸ್ ಬುಕಿಂಗ್ ಬಂದಿತ್ತು ಏರ್ಪೋರ್ಟ್ಗೆ ಗುರು. ಏರ್ಪೋರ್ಟ್ಗೆ ಬಂದೆ, ನೋಡಿದ್ರೆ ಏರ್ಪೋರ್ಟ್ ಅಲ್ಲಿ ದಿನ ಡ್ಯೂಟಿ ಕೊಡೋನು, ಇವತ್ತು ಡ್ಯೂಟಿ ಕೊಡೋದಿಲ್ಲ. ಏನು ಮಾಡಕ್ ಆಗಲ್ಲ, ಕೆಲವೊಂದು ಟೈಮಲ್ಲಿ ಈ ತರ ಆಗ್ಬಿಡುತ್ತೆ. ಇವಾಗ ಆಚೆಗಡೆ ಹೋಗ್ಬೇಕು ನಾನು, ಗೊತ್ತಲ್ಲ. ಟಿಫನ್ ತಿಂದಿಲ್ಲ, ಟಿಫನ್ ತಿನ್ಬೇಕು. ಮತ್ತೆ ಇನ್ನೇನು, ಟಿಫನ್ ತಿಂದು ಹಬ್ಬ ಬೇರೆ, ಹಬ್ಬ ಅಂದ್ಬಿಟ್ಟೇನೆ ನಾನು 5 ಗಂಟೆಗೆ ಬಂದಿದ್ದು. ನೋಡಿ, ಇದೇ ಡ್ಯೂಟಿಗೆ ಹಬ್ಬ ಟೈಮಲ್ಲಿ ಏನಾದ್ರು ಡ್ಯೂಟಿಗಳನ್ನ ನಾವು ಮಾಡ್ಬೇಕು ಅಂದ್ರೆ 8 ಗಂಟೆಗೆ ನಾವು ಡ್ಯೂಟಿ ಏನು ಮಾಡಿದ್ರೆ ಯಾವ ಕಾರಣಕ್ಕೂ ಡ್ಯೂಟಿಗಳು ಬರಲ್ಲ. ನಾವೇನಿದ್ರೆ ಒಂದು 4:15-5 ಗಂಟೆಗೆ ದಾನ್ ಮಾಡಿದ್ರೆ, ಒಂದು ಏರ್ಪೋರ್ಟ್ ಅಲ್ಲಿ ನಂಗೆ ಡ್ಯೂಟಿ ಬಂದಿದ್ರೆ ಇವಾಗೆಲ್ಲ ನಾವು ಬಚಾವ್ ಆಗ್ತಿದೆ. ಏರ್ಪೋರ್ಟ್ ಅಲ್ಲಿ ಡ್ಯೂಟಿ ಬರಲಿಲ್ಲ, ಏನು ಮಾಡಕ್ ಆಗಲ್ಲ ಸ್ನೇಹಿತರೆ. ಬನ್ನಿ ಇವಾಗ ಏರ್ಪೋರ್ಟ್ ಇಂದ ಆಚೆ ಹೋಗ್ಬಿಡೋಣ. ಟಿಫನ್ ತಿಂದ್ಬಿಡ್ತೀನಿ, ಇಲ್ಲ 7 ಗಂಟೆ ಆದ್ರೂ ಸರಿ. ಅಲ್ಲಿ ಗಾಳಮ್ಮ ಸರ್ಕಲ್ ಅಂತ ಇದೆ, ಬೇಕಾದ್ರೆ ನಮ್ಮ ಡ್ರೈವರ್ಸ್ಗಳು ಗೊತ್ತು. ಆ ಗಾಳಮ್ಮ ಸರ್ಕಲ್ಗೆ ಹೋಗಿ ಟಿಫನ್ ತಿನ್ಕೊಂಡು ಸೀದಾ ಮೂವ್ ಮಾಡ್ಬಿಡ್ತೀನಿ. ಅಂದ್ರೆ ಟೋಲಿಂದ ಆಚೆ ಹೋಗ್ಬಿಡ್ತೀನಿ, ಆ ಕಡೆ ಇವ ಕಡೆ ಡ್ಯೂಟಿಗಳು ಬಂದೇ ಬರುತ್ತೆ ಆ ಕಡೆಗೆ ಹೋದ್ರೆ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಹೋಗಿ ಟಿಫನ್ ಮಾಡೋಣ. ಒಂದು ವಿಷಯನ ನಿಮ್ಗೆ ತಿಳ್ಕೊಡ್ಬೇಕು, ಅದು ಬಾರಿ ತುಂಬಾ ಕುತೂಹಲನೇ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗುರು, ಅದಂತೂ ನಿಜವಾಗ್ಲೂ ಹೇಳ್ತೀನಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯನ ಅಂದ್ರೆ ಗೊತ್ತು, ಒಂದು ಅರ್ಧ ಜನ ಗೊತ್ತಿರುತ್ತೆ, ಒಂದು ಅರ್ಧ ಜನ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರಿಗೆ ಇದು ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಪೂರ್ತಿ ಕೊನೆವರೆಗೂ ಕಂಟಿನ್ಯೂಸ್ ಆಗಿ ನೋಡಿ. ಗಾಳಮ್ಮ ಸರ್ಕಲ್ ಬಂದೆ ಗುರು. ಎಲ್ಲಿ ಟಿಫನ್? ನಮ್ಮ ಮಳೆ ಹೋಟ್ಲು ಇಲ್ಲೇ ಐತೆ ನೋಡ್ರಿ ಸ್ನೇಹಿತರೆ, ಇವತ್ತಿನ ಟಿಫನ್ನು ಪಲಾವು, ಮೊಸರು ಬಜ್ಜಿ. ಪಲಾವ್ಗೆ ಮೊಸರು ಬಜ್ಜಿ ಹಾಕೊಂಡು ತಿನ್ನೋದು ನನ್ನ ಫೇವ್ರೆಟ್ ಫುಡ್ಡು ಗುರು. ಇದು ನಾನು ಯಾವಾಗಲೂ ಹಿಂಗೆ ಮೊಸರು ಇದ್ಬಿಟ್ರಂತೂ 1 ಪ್ಲೇಟ್ ತಿನ್ನೋದಾಗ 2 ಪ್ಲೇಟ್ ತಿಂತೀನಿ ಗುರು. ಇವಾಗ ತಾನೇ ಊಟ ಮಾಡೋಬಿಟ್ಟು ಟಿಫನ್ ತಿಂದು ಏರ್ಪೋರ್ಟ್ ಬ್ಯಾಕ್ ರೋಡಲ್ಲಿ ಬರ್ತಾ ಇದೆ. ಯಾವುದೋ ಯಲಂಕ ಅಂದ್ಬಿಟ್ಟು 200 ರೂಪಾಯಿ ಒಂದು ಡ್ಯೂಟಿ ಬೀಳ್ತು. ಇಲ್ಲಿ ನೋಡಿದ್ರೆ ವಿಲ್ಲ ಅಂತ, ಇದು ಇನ್ನೂ ಹೊಸ ವಿಲ್ಲ ಗುರು. ಏನೇನು ಇನ್ನೂ ರೆಡಿ ಮಾಡಿಲ್ಲ. ಆಲ್ರೆಡಿ ಇವ್ರು ಮನೆ ಖರೀದಿ ಮಾಡಿಬಿಟ್ರೆ ಹಂಗವ್ರೆ. ಇನ್ನ ಏನೇನು ರೆಡಿ ಆಗಿಲ್ಲ. ಇನ್ನ ಯಾವ ಪುಣ್ಯಾತ್ಮರು ಆಲ್ರೆಡಿ ತಗೋಬಿಟ್ಟವ್ರೆ. ಪಿಕಪ್ ಪಾಯಿಂಟ್ ಬಂದೆ ಗುರು. ಪಾಪ ವೆಯ್ಟ್ ಮಾಡ್ತಾವ್ರು, ಇಲ್ಲೇ ಕೂದ್ರು ಕಸ್ಟಮರ್. ಮಗ ಸ್ಕೂಲ್ಗೆ ಹೋಗ್ಬೇಕೇನೋ. OTP ಹೇಳಿ ಸರ್. 2037.
इधर ही ड्रॉप करने होगा, इधर का ಗುರು ಕಸ್ಟಮರ್ನ ಡ್ರಾಪ್ ಆಗಾಯ್ತು ಗುರು. ಇದು ಪಡ್ಕೋಣೆ ದ್ರಾವಿಡ್ ಸ್ಕೂಲ್ ಅಂತೆ. ಇದೇನು ದೀಪಿಕಾ ಪಡ್ಕೊಂಡಿದೆ ಇಲ್ಲ ರಾಹುಲ್ ದ್ರಾವಿಡ್ ಅವ್ರದ ಒಂದು ಗೊತ್ತಿಲ್ಲ. ಒಟ್ನಲ್ಲಿ ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಮಾತ್ರ ಸಿಕ್ಕಾಪಟ್ಟೆ ಆದ್ಯತೆ ಕೊಡ್ತಾರೆ ಸ್ಪೋರ್ಟ್ಸ್ಗೆ. ನೀವು ನೋಡ್ಬೋದು, ಈಗ ತೋರಿಸ್ತೀನಿ ನೋಡ್ರಿ. ಫುಲ್ ದೊಡ್ಡ ಗ್ರೌಂಡ್ ಗುರು. ನೋಡಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಫುಲ್ಲು ಗ್ರೌಂಡು. ಕ್ರಿಕೆಟ್ ಸ್ಟೇಡಿಯಂ ಅಲ್ಲ, ಇದು ಫುಟ್ಬಾಲ್ ಗ್ರೌಂಡ್. ಇದು ನೋಡ್ರಿ, ಅಲ್ಲ ಇದೆ ಸೆಂಟರ್ ಫಾರ್, ಹೆಸರು ತೋರಿಸ್ತಾ ಇಲ್ಲ. ಈ ಕಡೆ ನೋಡ್ಬೋದು, ಇದೇ ಗ್ರೌಂಡ್. ಕರೆಕ್ಟಾಗಿ ಇವಾಗ ಟೈಮ್ ಬಂದು ಗುರು 1 ಗಂಟೆ ಆಯಿತು. ಬೆಳಗ್ಗೆನೂ ನಾನು ನಿಮ್ಗೆ ಏರ್ಪೋರ್ಟ್ ಎಲ್ಲ ಸಿಕ್ಕಿದೆ, ಮತ್ತು ಇವಾಗಲೂ ಏರ್ಪೋರ್ಟ್ ಎಲ್ಲ ಇದ್ದೀನಿ. ಈಗ ಜಸ್ಟ್ ಗುರು ಯಾಕೋ ಡ್ಯೂಟಿನೇ ಆಗ್ತಾ ಇಲ್ಲ. ಇವತ್ತು ಹಬ್ಬ ಅಲ್ವಾ, ಅದಕ್ಕೋಸ್ಕರ ಸರಿಯಾಗಿ ಡ್ಯೂಟಿಗಳು ಬೀಳ್ತಾ ಇಲ್ಲ. ತಲೆ ಕೆಟ್ಟೋಗೈತೆ, ಪೀಕ್ ಅವರ್ ಬೇರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಏರ್ಪೋರ್ಟಿಂದ ಆಚೆ ಕಡೆ ಹೋಗಿ ಎಲ್ಲಿ ಹೆಬ್ಬಾಳ ಹತ್ರ ಹೋಗಿದ್ದೆ. ಹೆಬ್ಬಾಳಿಂದ ಏರ್ಪೋರ್ಟ್ ಟೋಲ್ ಹತ್ರ ಕೊಂಡ್ರಪ್ಪ ಅಂದ್ರೆ ಏರ್ಪೋರ್ಟ್ ಟೋಲಿಂದ ಮತ್ತೆ ಏರ್ಪೋರ್ಟ್ ಸಿಟಿಗೆ ಒಂದು ಡ್ಯೂಟಿ ಬಂತು. ಆಳ ಮನೆದು ಏರ್ಪೋರ್ಟಿಂದ ತಿರ್ಗಾ ವಾಪಸ್ ಸಿಟಿಗೆ. ನನಗೆ ಡ್ಯೂಟಿ ಬರಲೇ ಇಲ್ಲ ಗುರು. ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಟಿಫನ್ ತಿಂದಲ್ಲ, ಅದೇ ಜಾಗಕ್ಕೆ ಹೋಗ್ತೀನಿ, ಮತ್ತೆ ಊಟ ಮಾಡ್ತೀನಿ. ಮತ್ತೆ ನಾನು ಊಟ ಟೈಮ್ ಬೇರೆ, ಊಟ ಮಾಡಿ ಸೀತಾಗ ಆಚೆ ಕಡೆ ಹೋಗ್ತೀನಿ. ಏನೋ ಮಾಡೋಕ್ಕಾಗಲ್ಲ. ಮೂವಿಂಗ್ ಇಲ್ಲ ಅಂದರೆ ಕಸ್ಟಮರ್ಸ್ಗಳು ಜಾಸ್ತಿ ಬರ್ತಾ ಇಲ್ಲ ಅಂತಂದಾಗ ಈ ಥರ ಮಾಡಿಬಿಡ್ತಾನೆ. ಇಲ್ಲಾಂದರೆ ಈ ಥರ ಮಾಡಲ್ಲ, ಚಾನ್ಸ್ ಇಲ್ಲ ಈ ಥರ ಮಾಡೋಕ್ಕೆ. ಯಾಕಂದ್ರೆ ಹೋದಾಗಲೇ ಡ್ಯೂಟಿಗಳು ಬರುತ್ತೆ. ಹಬ್ಬ ಹರಿದಿನ ಅಂದಾಗ ಈ ಕಡೆಯಿಂದ ಹೋಗೋರು ಚೆನ್ನಾಗಿ ಡ್ಯೂಟಿಗಳು ಬರುತ್ತೆ. ಬಟ್ ಆ ಕಡೆಯಿಂದ ನನ್ನ ಪ್ರಕಾರ ಜಾಸ್ತಿ ಬರಲ್ಲ ಅನಿಸುತ್ತೆ ಹಬ್ಬ ಅದು. ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ಊಟ ಮಾಡಬೇಕು, ಊಟ ಮಾಡಿ ಶಿಸ್ತಾಗಿ ಆಚೆ ಕಡೆ ಹೋಗ್ಬಿಡೋಣ ಗುರು. ಇನ್ನೊಂದ್ಸಲ ಏರ್ಪೋರ್ಟ್ಗೆ ಏನಾದ್ರು ಡ್ಯೂಟಿ ಬಂತು ಅಂದರೆ ಗ್ಯಾರಂಟಿ ತಗೊಳ್ಳಲ್ಲ ಗುರು. ಯಾಕೆ ಮತ್ತೆ ಆಚೆ ಕಡೆ ಹೋಗ್ಬೇಕು. ಏನು ಮಾಡೋಕ್ಕಾಯ್ತದೆ. ಅನ್ನೇ ಸದ್ಯ ಊಟ ಮಾಡೋಣ. ಊಟ ಅಂದ್ರೆ ಇವಾಗ ಅಲ್ಲಿಗೆ ಹೋಗಲ್ಲ. ಊಟ ಒಂದು ಖಾನಾವಳಿ ಅಂತ ಇದೆ, ಬಸವೇಶ್ವರ ಖಾನಾವಳಿ, ಸಖತ್ತಾಗಿ ಮಾಡ್ತಾರೆ ಅಡುಗೆ. ಅಲ್ಲಿಗೆ ಹೋಗಿ ಒಂದು ರೈಸ್ ತಗೊಂಡ್ರೆ ಸಾಕು, ತಗೊಂಡು ಹೋಗ್ತಾ ಇರೋದೆ ತಿಂದ್ಬಿಟ್ಟು. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಎಷ್ಟೋ ಜನಕ್ಕೆ ಅರ್ಧ ಜನಕ್ಕೆ ಗೊತ್ತಿರುತ್ತೆ ಇದು, ಅರ್ಧ ಜನಕ್ಕೆ ಗೊತ್ತಿರಲ್ಲ. ಅದನ್ನ ಹೇಳ್ಬೇಕು. ಗೊತ್ತಿಲ್ಲದೆ ಇರೋರಿಗೆ, ನನ್ನ ವಿಡಿಯೋ ಮುಖಾಂತರ ಯಾರು ನೋಡೋರಿಗೆ, ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಡ್ಬೇಕು ಅಂತ ಅಷ್ಟೇ ಸ್ನೇಹಿತರೆ. ಏನಪ್ಪ ಟಾಪಿಕ್ಕು ಅಂತಂದ್ರ, ನಮ್ಮ ಬೆಂಗಳೂರಿಗೆ ಎಷ್ಟನೇ ಇಸ್ವಿಯಲ್ಲಿ ಟ್ರಾಫಿಕ್ ಸಿಗ್ನಲ್ ಅನ್ನೋದು ಬಂತು, ಅದು ಯಾವ ಜಾಗಕ್ಕೆ ಬಂತು? ಈ ಕ್ವಶನ್ ಕೇಳಿದಾಗ ನಿಮ್ಗೆ ಕುತೂಹಲ ಆಗ್ಬೋದಲ್ವಾ? ಗೊತ್ತಿರೋರ್ಗೆ ಅಲ್ಲೇ ಮನ್ಸಲ್ಲಿ ತಿಳ್ಕೊಬಿಡ್ತೀರಾ, ಗೊತ್ತಿಲ್ದಿರೋರ್ಗೆ ಎಲ್ಲಿ ಗುರು ಅನ್ಕೊಂತೀರಾ. ಅದು ನಮ್ಮ ಬೆಂಗಳೂರಿನ ಸಿಟಿ ಸೆಂಟರ್ ಗುರು. ನಾವೇನಿವಾಗ ಫೇಮಸ್ ರೋಡ್ ಹೇಳ್ತೀವಿ ನೋಡಿ, ಸಿಟಿ ಸೆಂಟ್ರಲ್ಲಿ ಜೈಸಿ ರೋಡ್. ಆ ಕಡೆಯಿಂದ ಜೈಸಿ ರೋಡ್ ಕಡೆಯಿಂದ ಸೀದಾ ಎಂಟ್ರಿ ಆದ್ರೆ ಫಸ್ಟ್ ಟೌನ್ ಹಾಲ್ ಸಿಗ್ನಲ್ ಬರುತ್ತೆ. ಆ ಟೌನ್ ಹಾಲ್ ಸಿಗ್ನಲ್ ಬಿಟ್ಟು ಮುಂದಕ್ಕೆ ಹೋದ್ರೆ ಕಾರ್ಪೊರೇಷನ್ ಸಿಗ್ನಲ್ ಬರುತ್ತೆ ಸ್ನೇಹಿತರೆ. ಅದೇ ಕಾರ್ಪೊರೇಷನ್ ಸಿಗ್ನಲ್ಲೇ ಬೆಂಗಳೂರಿಗೆ ಮೊಟ್ಟ ಮೊದಲ ಟ್ರಾಫಿಕ್ ಸಿಗ್ನಲ್. ಅದ ಅರ್ಥ ಆಯ್ತಾ? ಮತ್ತೆ ಅದನ್ನ ಎಷ್ಟನೇ ಇಸ್ವಿಲಿ ಮಾಡಿದ್ರು ಅಂತ ಕೇಳಿದ್ರ, 1963ನೇ ಇಸ್ವಿಲಿ ಲೆಕ್ಕ ಹಾಕಿ. ಅಲ್ಲಿಗೆ ಎಷ್ಟು ವರ್ಷ ಆಯ್ತು? 61 ವರ್ಷ ಆಗೈತೆ ಗುರು. ಬೆಂಗಳೂರಿಗೆ ಟ್ರಾಫಿಕ್ ಸಿಗ್ನಲ್ ಅನ್ನೋದು ಬಂದು 61 ವರ್ಷ ಇಲ್ಲಿಗೆ ಸದ್ಯಕ್ಕೆ. ನಿಮ್ಗೇನಾದ್ರು ಅದಕ್ಕೆ ಮುಂಚೆ ಯಾವ್ದಾದ್ರು ಗೊತ್ತಿದೆ ಹೇಳ್ರಿ. ಅಷ್ಟು ನಿಮ್ ಡೌಟ್ ಆದ್ರೆ ನಾನು ಹೇಳಿದ್ನೆಲ್ಲ ಕಾರ್ಪೊರೇಷನ್ ಸಿಗ್ನಲ್ ಅಂತ, ಅದೇ ಸಿಗ್ನಲ್ ಅಲ್ಲಿ ಆ ಟ್ರಾಫಿಕ್ ಸಿಗ್ನಲ್ ನ ಮೊಟ್ಟ ಮೊದಲ ಟ್ರಾಫಿಕ್ ಸಿಗ್ನಲ್ ನ ಇನಾಗ್ರೇಷನ್ ಮಾಡಿದ್ರಲ್ಲ, ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಬೇಕಾದ್ರೆ ಆ ಬೋರ್ಡ್ ನ ನೀವು ನೋಡ್ಬೋದು.
ಅದು ಯಾರಪ್ಪ ಇನಾಗ್ರೇಷನ್ ಮಾಡಿದ್ದು ಅಂತಂದ್ರೆ ಸಿ ಚಾಂದಿ ಅಂತ ಒಬ್ರು IPS ಕಮಿಷನರ್ ಆಫ್ ಪೊಲೀಸು, ಮತ್ತೆ BN ಗರುಡಾಚಾರ್ IPS ಅವರು ಕೂಡ ಟ್ರಾಫಿಕ್, ಅವರಿಬ್ರು ಸೇರಿ ಅಲ್ಲಿ ಇನಾಗ್ರೇಷನ್ ಮಾಡಿದಂತ ಸಮಯ ಅದು 1963ನೇ ಇಸ್ವಿ ಗುರು. ಇಲ್ಲಿಗೆ ಆ ಟ್ರಾಫಿಕ್ ಸಿಗ್ನಲ್ ನ ಕರೆಕ್ಟಾಗಿ ತಂದು 61 ವರ್ಷ ಆಗೈತೆ. ಇವತ್ತಿಗೆ ಬೆಂಗಳೂರಲ್ಲಿ ಕಡಿಮೆ ಅಂದ್ರು ನನ್ನ ಪ್ರಕಾರ ಎಷ್ಟು ಗುರು, ಒಂದು 1000 ಹತ್ತತ್ರ ಸಿಗ್ನಲ್ ಇರ್ಬೋದು ಅಂತ ನನ್ನ ಅನಿಸಿಕೆ ಗುರು. 1000 ಸಿಗ್ನಲ್ ನೋಡಿ. 60 ವರ್ಷದ ಆಗಸ್ಟ್ ಅಲ್ಲಿ 1000ದಷ್ಟು ಟ್ರಾಫಿಕ್ ಸಿಗ್ನಲ್ ಬಂದಿದೆ ಅಂದ್ರೆ ಇನ್ನೊಂದು 60 ವರ್ಷಕ್ಕೆ ಹೋದ್ರೆ ಬೆಂಗಳೂರು ಏನಾಗಿರುತ್ತೆ, ಇನ್ನೊಂದು 60 ವರ್ಷ ಮುಂದಕ್ಕೆ ಹೋದ್ರೆ ಊಹೆನು ಮಾಡಕ್ ಆಗಲ್ಲ ಗುರು ಏನಾಗಿರುತ್ತೆ ಅಂತ. ಸೊ ಗೈಸ್, ಎಷ್ಟೋ ಜನಕ್ಕೆ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇದ್ದವ್ರಿಗೆ ಏನ್ ಗುರು ಯಾವಾಗಾಯ್ತು ಸಿಗ್ನಲ್ಗಳು, ಯಾವಾಗಿಂದ ಬಂದು ಇವೆಲ್ಲ ಅಂತ ಹೇಳೋದು ಕನ್ಫ್ಯೂಸ್ ಇದ್ದವ್ರಿಗೆ, ತಿಳ್ಕೊಬೇಕು ಅಂತ ಕುತೂಹಲ ಇದ್ದವ್ರಿಗೆ ನನ್ನ ಕಡೆಯಿಂದ ಇದೊಂದು ಇನ್ಫಾರ್ಮೇಶನ್ ಅಷ್ಟೇ. ಸೊ ನಿಮ್ಗೂ ಡೌಟ್ ಇದ್ರೆ ಬೇಕಾದ್ರೆ ನೀವು ಕಾರ್ಪೊರೇಷನ್ ಸಿಗ್ನಲ್ಗೆ ಹೋಗಿ ಸೆಂಟ್ರಲ್ಲೇ ಆಯ್ತಾ ಗುರು, ಡಿವೈಡರ್ ಆಯ್ತಾ ಸೆಂಟ್ರಲ್ಲೇ ಆಯ್ತಾ, ಬೇಕಾದ್ರೆ ನೀವು ನೋಡ್ಬೋದು. ನಾನು ಹೇಳಿದ್ ಸುಳ್ಳಾದ್ರೆ ಇನ್ನೊಂದ್ಸರಿ ಹೇಳ್ತೇನೆ. 1963ನೇ ಇಸ್ವಿ ಸಿ ಚಾಂದಿ ಅಂತ IPS ಆಫೀಸರು ಮತ್ತೆ BN ಗರುಡಾಚಾರ್ ಅಂತ ಒಬ್ರು IPS ಆಫೀಸರು, ಅವ್ರುಗಳು ಅದು ಟ್ರಾಫಿಕ್ ಅವ್ರು ಗರುಡಾಚಾರ್ ಅಂತ ಅವ್ರುಗಳು ಇಟ್ಟಿರೋದು. ಯಾಕಂದ್ರೆ ಇವಾಗ ಟ್ರಾಫಿಕ್ ಸಿಗ್ನಲ್ ಎಲ್ಲಿ ಇಡಬೇಕು ಅಂತ ಪೊಲೀಸ್ನವ್ರನ್ನೇ ಫಸ್ಟ್ ಇದ್ ಮಾಡೋದು. ಪೊಲೀಸ್ನವರು ಎಲ್ಲಿ ಹೇಳ್ತಾರೆ ಟ್ರಾಫಿಕ್ ಪೊಲೀಸವರು ಇಂಥ ಜಾಗದಲ್ಲಿ ತೊಂದರೆ ಆಗ್ತಾ ಇದೆ ಮಾಡ್ಬೇಕು ಅಂತ ಇದ್ ಮಾಡ್ತಾರ, ಸರ್ಕಾರಕ್ಕೆ ಯಾವಾಗ ಮನವಿ ಮಾಡ್ತಾರೋ ಅಂತ ಜಾಗದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಅನ್ನೋದು ಬರುತ್ತೆ. ಸೊ ಬನ್ನಿ ಮುಂದೆ ಹೋಗೋಣ. ಗಾಯ್ಸ್, ಸದ್ಯಕ್ಕೆ ಟೈಮ್ ಬಂದು ಗುರು ಕರೆಕ್ಟ್ ಆಗಿ 7 ಗಂಟೆ ಆಯ್ತು ಗುರು. ಡ್ಯೂಟಿ ಮುಗಿಸೋ ಸಮಯ. ಇವತ್ತು ಗಾಡಿ ತೆಗೆದು ಎಷ್ಟು ಗಂಟೆಗೆ ಗೊತ್ತಾ? ಬೆಳಗ್ಗೆ 5 ಗಂಟೆಗೆ. 14 ಅವರ್ ಆಗೋಯ್ತು ಗುರು. ಬರೀ 3000 ರೂಪಾಯಿ ಮಾಡಿದೀನಿ 14 ಅವರ್ಗೆ. ಏನ್ 14 ಅವರ್ ಓಡಿಸ್ತಾ ಇದ್ದ ಗಾಡಿನ ಅನ್ಕೋಬೇಡ್ರಿ, 14 ಅವರ್ ಓಡಿಸ್ತಾ ಇರಲಿಲ್ಲ ಸ್ನೇಹಿತರೆ. ಬೆಳಗ್ಗೆಲ್ಲ 5 ಏರ್ಪೋರ್ಟ್ಗೆ ಹೋಗಿದ್ದೆ ಅಷ್ಟೇ. 6 ಗಂಟೆಗೆ ಏರ್ಪೋರ್ಟ್ಗೆ ಹೋದನು, 7-8 ಗಂಟೆವರೆಗೂ ಡ್ಯೂಟಿನೇ ಬಂದಿರಲಿಲ್ಲ. 2 ಅವರ್ ಅಲ್ಲಿ ರೆಸ್ಟ್ ಮಾಡಿದ್ದೆ ಏರ್ಪೋರ್ಟ್ ಅಲ್ಲಿ. ಸೇಮ್ ಹಿಂಗೆ ಈ ತರ ಟೈಮ್ಗಳು ವೇಸ್ಟ್ ಆಯ್ತಿರೋದು. ಮತ್ತೆ ಮಧ್ಯಾಹ್ನದಲ್ಲೂ ಸ್ವಲ್ಪ ಡ್ಯೂಟಿಗಳು ಬರಲಿಲ್ಲ, ಊಟ ಮಾಡಿದೆ. ಯಾವಾಗ 1 ಅವರ್ ಅಲ್ಲ 1 ಅವರ್ ಸ್ಪೆಂಡ್ ಮಾಡಿದೆ. ಸರಿಯಾಗಿ ಒಟ್ಟಲ್ಲಿ ಒಂದು 4-5 ಅವರ್ ಸುಮ್ಮನೆ ಸ್ಪೆಂಡ್ ಮಾಡಿದ್ದೀನಿ ವೇಸ್ಟ್ ಆಗಿ. ಬಟ್ ಯಾವಾಗ್ಲೂ ಡ್ಯೂಟಿ ಮಾಡ್ಕೊಂಡಿರಲಿಲ್ಲ ಸ್ನೇಹಿತರೆ. ನಾವು ಡ್ಯೂಟಿನ ಮುಗಿಸುವಂತ ಸಮಯ ಬಂದಿದೆ. ಎಲ್ರಿಗೂ ಮತ್ತೊಂದು ಸಲ ನಮ್ಮ ಮನಸ್ಸಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ತಾಯಿ ವರಮಹಾಲಕ್ಷ್ಮಿ ಎಲ್ರಿಗೂ ಆಯಸ್ಸು, ಆರೋಗ್ಯ ಮತ್ತೆ ಎಲ್ಲದಕ್ಕಿಂತ ಚೆನ್ನಾಗಿ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ, ಎಲ್ರು ಚೆನ್ನಾಗಿಟ್ಟಿರ್ಲಿ. ಬರೀ ನಮ್ ಸಬ್ಸ್ಕ್ರೈಬರ್ಗಳಿಗೆ ಅಷ್ಟೇ ಅಲ್ಲ ಗುರು, ಪ್ರತಿಯೊಬ್ರು ಚೆನ್ನಾಗಿಕ್ಕಿರ್ಲಿ. ಎಲ್ರು ನಗನಾಗ್ತಾ ಇರಿ ಯಾವತ್ತು ಜೀವನದಲ್ಲಿ ಅಂತ ಹೇಳ್ತಾ ಖುಷಿಯಾಗಿರಿ, ದುಡೀರಿ ಚೆನ್ನಾಗೆ, ಯಾರತ್ರನು ಕೈ ಚಾಚಬೇಡ್ರಿ. ಇದು ನಮ್ಮ ಡೈಲಾಗ್ ಇದು ಯಾವಾಗ್ಲೂ ಅಷ್ಟೇ. ಏನೇ ಖರ್ಚು ಮಾಡಿದ್ರು ಏನೇ ಮಾಡಿದ್ರು ನಿಮ್ ಸ್ವಂತ ದುಡ್ಡಲ್ಲಿ ಮಾಡ್ರಿ. ಕಂಡವ್ರ ಹತ್ರ ಕೈ ಚಾಚ್ಕೊಂಡೆಲ್ಲ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಗೊತ್ತಾಯ್ತಲ್ಲ ಇವತ್ತಿನ ಟಾಪಿಕ್ ಏನ್ ಮಾತಾಡ್ಬೇಕಂತ ಹೇಳಿದೆ ಹೇಳ್ರಿ. ನಮ್ಮ ಬೆಂಗಳೂರಿಗೆ ಮೊಟ್ಟ ಮೊದಲ ಟ್ರಾಫಿಕ್ ಸಿಗ್ನಲ್ ಯಾವ ಜಾಗದಲ್ಲಿ ಮತ್ತೆ ಎಷ್ಟನೇ ಇಸ್ವಿಲಿ, ಮತ್ತೊಂದ್ಸಲ ಹೇಳ್ತೀನಿ, 1963ನೇ ಇಸ್ವಿ ಕಾರ್ಪೊರೇಷನ್ ಸಿಗ್ನಲ್. ನೀವು ಬೇಕಾದ್ರೆ ಹೋಗಿ ನೋಡ್ಬೋದು ಸ್ನೇಹಿತರೆ, ಅಲ್ಲಿ ಬೋರ್ಡ್ ಕೂಡ ಇದೆ. ಯಾವ್ದೇ ತರ ಡೌಟ್ ಇಲ್ಲ. ಇವತ್ತಿನ ಟಾಪಿಕ್ ನ ನಿಮ್ಗೆ ತಿಳಿಸಿದೀನಿ ಸ್ನೇಹಿತರೆ. ಸೊ ನನ್ನ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ನನ್ನ ಮನಸ್ಸಿನಿಂದ ತುಂಬು ಹೃದಯದ ಧನ್ಯವಾದಗಳು. ಬಾಯ್, ಥ್ಯಾಂಕ್ ಯು, ಸಿ ಯು, ಲವ್ ಯು ಆಲ್. ಇನ್ನೊಂದು ಹೇಳೋದೇ ಮರ್ತೆ ಗುರು, ಏನಪ್ಪಾ ಅದು ಅಂತಂದ್ರ, ಮತ್ತೆ ನಾಳೆ ಸ್ಯಾಟರ್ಡೆ ಶನಿವಾರ ನಮ್ಮ ವೀಕೆಂಡ್ ಅರ್ನಿಂಗ್ಸ್ ಎಷ್ಟು ದುಡ್ದಿದೀವಿ ನಾವ್ ಈ ವಾರ ಅಂತ ತೋರಿಸುವ ಸಮಯ ಸ್ನೇಹಿತರೆ. ಮಿಸ್ ಮಾಡ್ದಂಗ್ ಮುಂದಿನ ವಿಡಿಯೋನ ನೋಡ್ರಿ, ಮಿಸ್ ಮಾಡ್ಕೋಬೇಡಿ. ಟಾಟಾ, ಬಾಯ್, ಟೇಕ್ ಕೇರ್.